ಹೆಸರು ಬದಲಾವಣೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಹೇಳುವಂತೆ ರಾಜಭವನ ಇದು ಬ್ರಿಟಿಷರು ಇಟ್ಟಂತ ಹೆಸರು, ಇದನ್ನ ಲೋಕಭವನ ಅಂತ ಹೇಳಿ ಬದಲಾಯಿಸಬೇಕು ಅನ್ನೋದು ಇವರೆಲ್ಲರ ವಿಚಾರ ಆಗಿತ್ತು. ಹೀಗಾಗಿ ರಾಜ್ಯದಲ್ಲಿ ರಾಜಭವನದ ಚರ್ಚೆ ರಂಗೇರ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ ವರ್ಸಸ್ ಕೇಂದ್ರ ಅನ್ನೋ ರೀತಿಯಲ್ಲಾಗಿದೆ. ತಾರಕಕ್ಕೇರ್ತಾ ಇದೆ ರಾಜಭವನದ ಹೆಸರು ಬದಲಾವಣೆಯ ಜಟಾಪಟಿ. ರಾಜಭವನ ಹೆಸರು ಬದಲಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕೇಂದ್ರದ ನಿರ್ಧಾರದ ವಿರುದ್ಧ ತೊಡೆ ತಟ್ಟಿದ ಸಿದ್ದರಾಮಯ್ಯ, ರಾಜಭವನ ಸರ್ಕಾರದ ಆಸ್ತಿ, ಹೆಸರು ಬದಲಿಸಲು ಬರುವುದಿಲ್ಲ, ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗಿ ಮುಂದುವರಿಯಲಿ ಅಂತೇಳಿ ಸಿಎಂ ಹೇಳ್ತಾ ಇದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷ. ಕೇಂದ್ರ ವರ್ಸಸ್ ರಾಜ್ಯ ವಾರ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಭವನದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ಕಚೇರಿಯಿಂದ ರಾಜಭವನದ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಲೋಕಭವನ ನಾಮಕರಣಕ್ಕೆ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕುತೂಹಲವನ್ನು ಮೂಡಿಸಿದ ರಾಜ್ಯ ಸರ್ಕಾರದ ಈ ನಡೆ ಏನ್ ಮಾಡುತ್ತೆ ಅನ್ನೋದು. ಪತ್ರದ ಕಾಪಿಯನ್ನ ತಾವು ಗಮನಿಸ್ತಾ ಇದ್ದೀರಿ, ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ರಾಜಭವನ ವರ್ಸಸ್ ಲೋಕಭವನ ವಾರಿದು. ರಾಜಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದನ್ನ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ, ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ರಾಜ್ಯಪಾಲರು ಅಲ್ಲಿದ್ದಾರೆ ಅಷ್ಟೇ, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಅದನ್ನ ರಾಜಭವನ ಅಂತೇಳಿ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ, ಲೋಕಭವನ ಅಂತಲೂ ಮಾಡಕ್ ಬರಲ್ಲ. ಸೊ ರಾಜಭವನ ಅಂತ ಇರ್ಬೇಕಾಗ್ತದೆ. ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾರೆ. ಇದು ಬಿಟ್ರೆ ಇನ್ನು ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡಬೇಕು. ಹೆಸರು ಬದಲಾವಣೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಹೇಳುವಂತೆ ರಾಜಭವನ ಇದು ಬ್ರಿಟಿಷರು ಇಟ್ಟಂತ ಹೆಸರು, ಇದನ್ನ ಲೋಕಭವನ ಅಂತ ಹೇಳಿ ಬದಲಾಯಿಸಬೇಕು ಅನ್ನೋದು ಇವರೆಲ್ಲರ ವಿಚಾರ ಆಗಿತ್ತು. ಹೀಗಾಗಿ ರಾಜ್ಯದಲ್ಲಿ ರಾಜಭವನದ ಚರ್ಚೆ ರಂಗೇರ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ ವರ್ಸಸ್ ಕೇಂದ್ರ ಅನ್ನೋ ರೀತಿಯಲ್ಲಾಗಿದೆ. ತಾರಕಕ್ಕೇರ್ತಾ ಇದೆ ರಾಜಭವನದ ಹೆಸರು ಬದಲಾವಣೆಯ ಜಟಾಪಟಿ. ರಾಜಭವನ ಹೆಸರು ಬದಲಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕೇಂದ್ರದ ನಿರ್ಧಾರದ ವಿರುದ್ಧ ತೊಡೆ ತಟ್ಟಿದ ಸಿದ್ದರಾಮಯ್ಯ, ರಾಜಭವನ ಸರ್ಕಾರದ ಆಸ್ತಿ, ಹೆಸರು ಬದಲಿಸಲು ಬರುವುದಿಲ್ಲ, ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗಿ ಮುಂದುವರಿಯಲಿ ಅಂತೇಳಿ ಸಿಎಂ ಹೇಳ್ತಾ ಇದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷ. ಕೇಂದ್ರ ವರ್ಸಸ್ ರಾಜ್ಯ ವಾರ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಭವನದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ಕಚೇರಿಯಿಂದ ರಾಜಭವನದ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಲೋಕಭವನ ನಾಮಕರಣಕ್ಕೆ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕುತೂಹಲವನ್ನು ಮೂಡಿಸಿದ ರಾಜ್ಯ ಸರ್ಕಾರದ ಈ ನಡೆ ಏನ್ ಮಾಡುತ್ತೆ ಅನ್ನೋದು. ಪತ್ರದ ಕಾಪಿಯನ್ನ ತಾವು ಗಮನಿಸ್ತಾ ಇದ್ದೀರಿ, ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ರಾಜಭವನ ವರ್ಸಸ್ ಲೋಕಭವನ ವಾರಿದು. ರಾಜಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದನ್ನ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ, ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ರಾಜ್ಯಪಾಲರು ಅಲ್ಲಿದ್ದಾರೆ ಅಷ್ಟೇ, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಅದನ್ನ ರಾಜಭವನ ಅಂತೇಳಿ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ,
ಲೋಕಭವನ ಅಂತಲೂ ಮಾಡಕ್ ಬರಲ್ಲ. ಸೊ ರಾಜಭವನ ಅಂತ ಇರ್ಬೇಕಾಗ್ತದೆ. ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾರೆ. ಇದು ಬಿಟ್ರೆ ಇನ್ನು ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡಕ್ ಹೋಗಲ್ಲ. ಹೆಸರು ಬದಲಾವಣೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಹೇಳುವಂತೆ ರಾಜಭವನ ಇದು ಬ್ರಿಟಿಷರು ಇಟ್ಟಂತ ಹೆಸರು, ಇದನ್ನ ಲೋಕಭವನ ಅಂತ ಹೇಳಿ ಬದಲಾಯಿಸಬೇಕು ಅನ್ನೋದು ಇವರೆಲ್ಲರ ವಿಚಾರ ಆಗಿತ್ತು. ಹೀಗಾಗಿ ರಾಜ್ಯದಲ್ಲಿ ರಾಜಭವನದ ಚರ್ಚೆ ರಂಗೇರ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ ವರ್ಸಸ್ ಕೇಂದ್ರ ಅನ್ನೋ ರೀತಿಯಲ್ಲಾಗಿದೆ. ತಾರಕಕ್ಕೇರ್ತಾ ಇದೆ ರಾಜಭವನದ ಹೆಸರು ಬದಲಾವಣೆಯ ಜಟಾಪಟಿ. ರಾಜಭವನ ಹೆಸರು ಬದಲಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕೇಂದ್ರದ ನಿರ್ಧಾರದ ವಿರುದ್ಧ ತೊಡೆ ತಟ್ಟಿದ ಸಿದ್ದರಾಮಯ್ಯ, ರಾಜಭವನ ಸರ್ಕಾರದ ಆಸ್ತಿ, ಹೆಸರು ಬದಲಿಸಲು ಬರುವುದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತೇಳಿ ಸಿಎಂ ಹೇಳ್ತಾ ಇದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷ. ಕೇಂದ್ರ ವರ್ಸಸ್ ರಾಜ್ಯ ವಾರ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಭವನದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ಕಚೇರಿಯಿಂದ ರಾಜಭವನದ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಲೋಕಭವನ ನಾಮಕರಣಕ್ಕೆ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕುತೂಹಲವನ್ನು ಮೂಡಿಸಿದ ರಾಜ್ಯ ಸರ್ಕಾರದ ಈ ನಡೆ ಏನ್ ಮಾಡುತ್ತೆ ಅನ್ನೋದು. ಪತ್ರದ ಕಾಪಿಯನ್ನ ತಾವು ಗಮನಿಸ್ತಾ ಇದ್ದೀರಿ, ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ರಾಜಭವನ ವರ್ಸಸ್ ಲೋಕಭವನ ವಾರಿದು. ರಾಜಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದನ್ನ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ, ಇಟ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ರಾಜ್ಯಪಾಲರು ಅಲ್ಲಿದ್ದಾರೆ ಅಷ್ಟೇ, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಅದನ್ನ ರಾಜಭವನ ಅಂತೇಳಿ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ. ಲೋಕಭವನ ಅಂತಲೂ ಮಾಡಕ್ ಬರಲ್ಲ. ಸೊ ರಾಜಭವನ ಅಂತ ಇರ್ಬೇಕಾಗ್ತದೆ. ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾರೆ. ಇದು ಬಿಟ್ರೆ ಇನ್ನು ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡಕ್